ಎಂಕು ಓ ಎಂಕು ಕಟ್ಟದಲ್ಲಿ ಒಂದೇ ಒಂದು ಕೋಳಿ ಕಾದ್ಲಿಲ್ಲ ಮಾರೆ. ಬಾಚುನ ಉರಿಯಕ್ಕೆ 100 ಕಟ್ಟಿದೆ ಪಾಡ್ಚ. ಮತ್ತೆ ನಿನಗೆ ಯಾವ ಕಟ್ಟದ ಮಲ್ಲು ಮಾರೆ, ಅದರಿಂದ ದನಿಯ ಮನೆಗೆ ಕೆಲಸಕ್ಕೆ ಹೋಗ್ತಿದ್ರೆ 10 ರೂಪಾಯಿ ಅದು ಸಿಕ್ತಿತ್ತು. ಹೌದು ಮಾರೆ, ಆದರೆ ಒಂದಲ್ಲ ಒಂದು ದಿವಸ ಗ್ಯಾರಂಟಿ ಇದ್ರಲ್ಲೇ ಮೇಲೆ ಬರ್ತೇನೆ ನೋಡು. ಮೊದಲು ನಿನ್ನ ಲುಂಗಿ ಮೇಲೆ ಕಟ್ಟು, ಆಮೇಲೆದ್ದು ಮತ್ತೆ ನೋಡಿಕೊಳ್ಳುವ. ಹಾಕೊಳ್ಳ ವೆಂಕು ನಿನ್ನ ಅಡಿಕೆ ಮರೆಯ. ಅದೇಗೆ ಅಲ್ಲಿಗೆ ಹೋದ ಮಾದು? ಅದೆಂತ ಜನೆಯ? ಅದು ಆಚಾರ್ಲೇನ ಕೊಟ್ಟದಿಂದ ಅಲ್ಲ ಮಾರೆ. ಹೌದಾ? ಬಾ ನೋಡುವ. ಬೇಡ ಹೋಗುವ ಮಾರೆ. ನಾನು ನೋಡ್ತೇನೆ. ಆಚಾರ್ಲೆ, ಓ ಆಚಾರ್ಯ, ಮಾದು ಇಲ್ಲಿ ಎಂತದುಂಟು ಓಡ. ಸ್ವಾಮಿ ದೈವ ಕರ್ಬದ ಕೊಟ್ಟೆಡು ಕೊರ್ಮುಣ ಪರ್ವಣ ಸಂತೋಷ ಸ್ವೀಕಾರ ಅಂತ. ಅಮ್ಮ, ನಾನು ಅಪ್ಪನೊಟ್ಟಿಗೆ ಮಲಗುದು. ಆಯ್ತು. ಅಪ್ಪ, ಇದೆಲ್ಲ ಯಾಕೆ ಮಾಡುದು? ಅದೆಲ್ಲ ನಿಂಗೆ ಯಾಕೆ? ನೀನಾದ್ರೆ ಹೇಳಕ್ಕ. ಹೇಳಿ ಅಪ್ಪ. ಇದೆಲ್ಲ ಹಿರಿಯರ ಪದ್ಧತಿ ಮಗ. ನಾವು ನಮಗೆಂತ ಏನು ಮಾಡಿಕೊಂಡದಲ್ಲ. ನನಗೆ ಹಿರಿಯವರ ರೀತಿ ರಿವಾಜಿನ ಮೇಲೆ ನಂಬಿಕೆ ಉಂಟು. ನಂಗೆ ಸಹ. ನೀ ಕೇಳು ಶಂಕು, ನಂಬಿಕೆ ಇವತ್ತು ನಿನ್ನೆರಲ್ಲ ಮಗ, ಹಿಂದಿನದು. ಅವರು ನಂಬಿದ್ದಕ್ಕೆ ಏನೆಲ್ಲ ಬೇಕು ಅದನ್ನು ಕಾಲಕಾಲಕ್ಕೆ ಕೊಡುವುದು ನಮ್ಮ ಧರ್ಮ. ಕರ್ಮ ಕರ್ಮ ಅದು ನಮಗೆ ಬಂದು ಸಿಗ್ತದೆ. ನಾವು ಎಷ್ಟೇ ತಪ್ಪಿಸಲಿಕ್ಕೆ ನೋಡಿದ್ರು ಅದು ನಮ್ಮನ್ನು ಬಿಡುವುದು. ಅದು ನಮ್ಮನ್ನು ತಲುಪಿಸಲಿಕ್ಕೆ ತಲುಪಿಸ್ತದೆ. ಸ್ವರ್ಗಕ್ಕೆ ಆಗಿರ್ಬೋದು ಅಥವಾ ನರಕಕ್ಕಾಗಿರ್ಬೋದು. ಈಗ ಬಂದದ? ಏನು ಹೊತ್ತದದ್ದು? ಅದು ದನಿಯ ಮೊದಲೇ ಮಗು ಗಂಡಲ್ಲ, 2ನೇ ಮಗು ಹೆಣ್ಣಾದ್ರೆ ಬಂಗಾರ ಮಾಡಿಸ್ತಾನೆ ಅಂತ ಹೇಳಿದ್ರಂತೆ. ಅದಕ್ಕೆ ಹಾಗೆ ಅಲ್ಲ, ಅಲ್ಲಿ ಎಲ್ಲರೂ ಮಾಡಿಸಿದ ಬಂಗಾರ ನೋಡ್ತಿದ್ರು. ಹಾಗೆ ನೋಡಿ ಬರುವಾಗ ಸ್ವಲ್ಪ ತಡ ಆಯ್ತು. ಅದೌದು, ಚಂಪಲಿಯಾನೆ ಅವರು ಅಲ್ಲಿದ್ದಾರೆ. ಊಟ ಕರಿ. ಮಾಮು ಬಂದೆ, ಹೋಗು. ನಾನು ಅಂಗಡಿಗೆ ಹೋಗಿ ಇರ್ತೇನೆ ಆಯ್ತಾ? ಆಯ್ತಾಯ್ತು. ಪೂವ, ನೀನೇನಿಲ್ಲಿ? ನೀನು ದನಿಯಲ್ಲಿಗೆ ಹೋಗ್ಲಿಲ್ವಾ? ಹೋಗಿದ್ದೆ ಕೇಶವಣ್ಣ. ನಮ್ಮ ವಸಂತ ಕಾಯ್ತಾಡಿದ್ದು ಅವನೇ ಕೇಶವಣ್ಣ. ಅವನು ದೊಡ್ಡ ಶಾಂತಿ ಮಾರಕ್ಕೆ ಹಗ್ಗ ತೆಕೊಂಡು ಸತ್ತದಲ್ಲ, ಅದಕ್ಕೆ ಅಲ್ಲಿ ಹೋಗಿ ಬಂದದ್ದು. ಹೌದಾ? ಹೌದು ಕೇಶವಣ್ಣ, ದನಿಯಲ್ಲಿ ಒಮ್ಮೆ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ಅರ್ಜೆಂಟ್ ಕೇಶವಣ್ಣ, ನಾನು ಒಮ್ಮೆ ಹೋಗಿ ಬರ್ತೀನಿ.
ಮಾದು ಯಾರದು? ಮಾಧು ಏ ಮಾಧು ಎಂತಾಯ್ತಾ? ಮಾಧು ಎಂತಾಯ್ತಾ? ಮಾಧು ಕೇಶವಣ್ಣ, ಓ ಕೇಶವಣ್ಣ. ಕೇಶವಣ್ಣ ಎಂತಾಯ್ತು? ಏನಿಲ್ಲ ಮಾರೆ, ಚಿಕ್ಕದ್ರಲ್ಲಿ ಜ್ವರ. ಹೌದಾ? ಅದೌದು, ನೀನೇನು ಈಚೆ ಬಂದದ್ದು? ಎಂತೆಲ್ಲ ಏನಿಲ್ಲದೆ ಬರುವನಲ್ಲ, ಎಂತ? ಎಂತ ಹೇಳುದು ಕೇಶವಣ್ಣ, ನಮ್ಮ ಮಾಧುನೊಬ್ಬ ಕೊಂದದಲ್ಲ. ಎಂತ ಮಾರೆ? ಅದು ದನಿಯಲ್ಲಿದ್ದು ಬಂಗಾರ ಯಾರೋ ಕದ್ದಿದ್ರಂತಲ್ಲ. ಹೌದಾ? ಅದನ್ನು ತರಲಿಕ್ಕೆ ಹೋದವ ಬಂದದ್ದು ಹೆಣ ಹಾಕಿ. ಹೌದೇ? ಇದು ಸಮಸ್ಯೆ ಕೇಳಿದ್ದಾರೆ. ಇಲ್ಲಿ ಎಲ್ಲಿಯೂ ಇರಬೇಕು. ಆಚಾರ್ಲಲ್ಲಿಗೆ ನೂಲು ಕಟ್ಟಿಸಿದ್ರೆ ಎಲ್ಲ ಸರಿ ಆಗ್ತದೆ. ಶಂಭು, ಶೇಖು ಎಲ್ಲಿದ್ದೀರಾ? ಎಂತ? ಕೇಶವಣ್ಣನನ್ನು ಆಚಾರ್ನಲ್ಲಿ ಕರ್ಕೊಂಡು ಹೋಗಿ ನೂಲು ಕಟ್ಟಿಸಿಕೊಂಡು ಬನ್ನಿ, ಹೋಗಿ. ಶೇಖು, ಆಚಾರ್ಯಲ್ಲಿಗೆ ಹೋಗೋ ಮಾರೆ, ಕೆಲಸ ಮತ್ತೆ ನೋಡು. ಆಯ್ತಾಯ್ತು. ಬರ್ತೇನೆ ಕೇಶವಣ್ಣ. ಹಾ, ಆಯ್ತಾಯ್ತು ಆಯ್ತು. ಹೋಗು ವಿಶ್ವಣ್ಣ, ಹೋಗು ಹೋಗು ಹೋಗು. ಶೇಖು, ಎಂತ? ದನಿಯ ಮನೆಯ ಬಂಗಾರ ಕದ್ರಂತೆ ಮಾರೆ. ಹೌದಾ? ಮಾದುನ್ಲ ಕೆರಿಯರಿಗೆ ಮಾರೆ, ತುಂಬ ದಿನ ಉಳಿಲಿಕ್ಕಿಲ್ಲ ಅವರು. ಹೌದು ಕೇಶು, ಆಗ ಆಚಾರ್ಯ ಮನೆ ಬಂತು. ಆಚಾರ್ಲೆ, ಹಾ ಶಂಭು, ತುಂಬಾ ಸಮಯ ಆಯ್ತು ನೋಡದೆ. ಏನಾಯ್ತು ಕೇಶವಣ್ಣ? ಕತ್ತಲೆಗೆ ಎಂತದೋ ನೋಡಿದ್ರಂತೆ. ಯಾವುದನ್ನು? ಎಂತ ಇಲ್ಲ ಆಚಾರ್ಯ, ದೊಡ್ಡ ಶಾಂತಿದ ಮನದಲ್ಲಿ ಬರುವಾಗ ಎಂತದೋ ಬಾಯಿಗೆ ನೀರಿಲ್ಲದ ನೋಡಿದಾಗೆ ಆಯ್ತು. ಅದು ವಸಂತ ಅದಕ್ಕೆಲ್ಲ ಹಗ್ಗ ತಕೊಂಡು ಸತ್ತದ್ದು? ಹೌದು ಆಚಾರ್ಯ, ಅದುವೇ. ಹಾಗೆ ಒಂದು ನೂಲು ಕಟ್ಟಿಸುವಂತ ಒಂದು. ಇದಾದ ಪೆಟ್ಟಿಗೆ ಆಚಾರ್ಲೆ. ಐಟ್ ಮಸ್ತ್ ಬಗೆತ ಮರ್ದ್ ಬೇರ್ ಮರ್ದ್ ಮಾತ ಬರೆದಿರ್ದನು. ಹಾ ಹೌದಾ? ಸರಿ ಆಚಾರ್ಲೆ, ಬರ್ತೇವೆ ಹಾಗಾದ್ರೆ. ಹಾಕ ಹಾಕ, ಇನ್ನು ಸ್ವಲ್ಪ ಹಾಕ. ಕೇಶು, ಕೇಳಿದ್ಯಾ? ಎಂತ? ಆಚಾರ್ಲನ ಕೊಟ್ಟೆದಲ್ಲಿ ರೋಗಕ್ಕೆಲ್ಲ ಮದ್ದು ಬರ್ದಿದಂತೆ. ಅದಕ್ಕೆ ಅಲ್ಲಿಂದ ಅದನ್ನು ಹಿಡ್ಕೊಂಡು ಬಂದ್ರೆ ನಮಗೆ ಸಹ ಮದ್ದು ಕೊಡ್ಬೋದಲ್ಲ? ನಾವು ಕೇಳಿದ್ರೆ ಕೊಡುವಾರ? ಕೊಡ್ಲಿಕ್ಕಿಲ್ಲ, ತಗೊಳ್ಬೇಕು. ಹೇಗೆ? ಕದಿಬೇಕು ಕೇಶು. ಅದನ್ನು ತಕೊಂಡು ಬಂದು ಮದ್ದು ಮಾಡಿದ್ರೆ ದುಡ್ಡಾಗೋದಲ್ಲ ಮಾರೆ. ಕಾಸ ಬಂಗ್ಲೆ ಕಟ್ಬೋದು. ಎಂತದ ಕೇಶು? ಈ ಪೆಟ್ಟಿಗೆ ತೆಗೆಯುವ ಒಯ್ಯೋಟಾಗ್ಲಿಕ್ಕಿಲ್ಲ ಮಾರೆ. ಕನಸಲ್ಲಿ ಎಂತದೋ ನೋಡಿದಾಗೆ ಆಯ್ತು ಮಾರೆ. ಅಲ್ಲಿ ಎಂತದೋ ಉಂಟು. ಹೌದು, ಉಂಟು.
ದಣಿಯಲ್ಲಿದ್ದು ಬಂಗಾರ ತೆಗ್ದಿರಿ ಅಂತ ಆಗಲಿಲ್ಲ ಮಾರೆ. ಇನ್ನು ಆಚಾರ್ಯಲ್ಲಿ ತಗಡು ಪೆಟ್ಟಿಗೆ ತೆಗ್ದಿರಿ ಅಂತ ಅದ್ರ ಆಗಿಗುಂಟು. ತಮಾಷೆ ಮಾಡುವ ಹೊತ್ತಲ್ಲ ಮಾರೆ ಇದು. ನಾಳೆ ಕೆಲಸ ಉಂಟು, ಮಲಗು. ತಮಾಷೆ ಎಲ್ಲ ಶೇಕು ಸತ್ಯ. ಹಾಗಾದ್ರೆ ಮಾಧವನ್ ಸಾಯಿಸಿದ್ದು ನಾನೇ. ಏಯ್ ಛೇ, ದೋಸ್ತಿ ಅಂತ ನೀನು ಅನ್ಬಿಡ್ತಾ ಇದ್ದೇನೆ. ಇನ್ನು ಮೇಲೆ ನನ್ನ ಕಣ್ಣಿಗೆ ಕಂಡ್ರೆ ಬಿಡುವುದಿಲ್ಲ. ಛೇ, ಬನ್ನಿ ಹೋಗುವ. ಇನ್ನು ಪೆಟ್ಟಿಗೆ ಹಿಡ್ಕೊಂಡೆ ಮನೆಗೆ. ಶೇಕು, ಓ ಶೇಕು. ಛೇ, ಚಿಕ್ಕು ಸಹ ಕಾಣುವುದಿಲ್ಲ. ಚಿಕ್ಕು ಚಿಕ್ಕು ಹಿಡಿ ಹಿಡಿ ಹಿಡಿ. ಶೇಕು ಶೇಕು ಶೇಕು, ಓ ಶೇಕು. ಶೇ, ಆದಿಲ್ಲ ತೋಜಿಗೆ ಮಾರು ಈ ಶಂಭು ಮೋಡೆ ಹೋಯ್ರ. ಅಚಾರ್ಲೆ, ಓ ಅಚಾರ್ಲೆ, ಅಚಾರ್ಲೆ. ಯಾರು? ಹಾ, ಶಂಭು, ನೀನೇನು ಇಷ್ಟೊತ್ತಲ್ಲಿ? ಅದು ಅಂಗಡಿಯಿಂದ ಬರುವಾಗ ಹೊತ್ತಾಯ್ತು ಆಚಾರ್ಲೆ. ಇಲ್ಲಿ ಒಬ್ಬನಿಗೆ ಹೋಗ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಹಾಗೆ ಕೊಟ್ಟಿರಲ್ಲಿ ಮಲಗುವ, ನಾಳೆ ಬೆಳಿಗ್ಗೆ ಬೇಗ ಹೋಗುವ ಅಂತ ಬಂದದ್ದು. ಎಲ್ಲಿ? ಕರ್ಬದ ಕೊಟ್ಟಿರಲ್ಲಿ? ಅಲ್ಲಿ ಮಲಗುವ ಕ್ರಮ ಇಲ್ಲ ಅಣ್ಣ. ಬೇಕಿದ್ರೆ ಇಲ್ಲಿ ಮಲಗಿ. ಓ ಹೌದಾ, ಆಯ್ತು ಆಚಾರ್ಲೆ. ಕರ್ಮ ಅದು ನಮಗೆ ಬಂದು ಸಿಗ್ತದೆ. ನಾವು ಎಷ್ಟೇ ತಪ್ಪಿಸ್ಲಿಕ್ಕೆ ನೋಡಿದ್ರು ಅದು ನಮ್ಮನ್ನು ಬಿಡುವುದಿಲ್ಲ. ಅದು ನಮ್ಮನ್ನು ತಪ್ಪಿಸಲಿಕ್ಕೆ ತಲುಪಿಸ್ತದೆ. ಸ್ವರ್ಗಕ್ಕೆ ಆಗಿರ್ಬೋದು ಅಥವಾ ನರಕಕ್ಕೆ. ಧನ್ಯಲ್ಲಿದ್ದು ಬಂಗಾರ ಸಿಕ್ಕಿದಂತಲ್ಲ ಮಾರೆ. ಹೌದಾ?